ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ ಈವ್ನಿಂಗ್ ಸ್ನ್ಯಾಕ್ಸ್ನ ನೋಡೋಣ. ಯು ಕ್ಯಾನ್ ಸ್ಟೋರ್ ಇಟ್ ಫಾರ್ 15 ಡೇಸ್ ಆರ್ 20 ಡೇಸ್ ಆಲ್ಸೋ. ಇದು ಸಾಬುದಾನ. ನೀವು ಏನಂತ ಅಂದ್ಕೊಂಡು ಸಬ್ಬಕ್ಕಿದು ಒಗ್ಗರಣೆ ಖಾರ ಹಚ್ಚಿದ ಸಬ್ಬಕ್ಕಿ ಅಂತಲೂ ಅಂದ್ಕೋಬೋದು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಸಬ್ಬಕ್ಕಿ. ಇದು ನಾರ್ಮಲ್ ಸಬ್ಬಕ್ಕಿನೂ ತೊಗೋಬೋದು, ಬಟ್ ಆದರೆ ಅದು ತುಂಬ ದೊಡ್ಡದು ಅನಿಸುತ್ತೆ ನಿಮಗೆ. ಅದಕ್ಕೆ ಇದು ನೈಲಾನ್ ಸಬ್ಬಕ್ಕಿ ತುಂಬ ಸಣ್ಣ ಇರುತ್ತೆ. ಇದು ನಿಮಗಿನ್ನೂ ತಿನ್ನೋಕ್ಕೆ ಟೇಸ್ಟ್ ಎಲ್ಲ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಅದಕ್ಕೆ ಇದು. ಆಮೇಲೆ ಇದಾದಮೇಲೆ ಶೇಂಗಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ನೀವು ತೊಗೋಬೋದು. ಆಮೇಲೆ ನೆಕ್ಸ್ಟು ಹುರ್ಗಡ್ಲೆ, ಇದೂ ಅಷ್ಟೇ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು. ಆಮೇಲೆ ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ, ಅದು ಆಪ್ಷನಲ್ ನಿಮ್ಮ ಇಷ್ಟ. ಆಮೇಲೆ ಬೆಳ್ಳುಳ್ಳಿ, ಅದನ್ನು ಜಜ್ಜಿಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಆಮೇಲೆ ಸಾಸಿವೆ, ಅರಶಿನ, ಸಕ್ಕರೆ, ಒಂದು ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು. ಆಮೇಲೆ ನೀವು ಈಗ ನೆಕ್ಸ್ಟ್ ಏನು ಅಂದರೆ ಇದು ಮಾಡೋ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಫಸ್ಟು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕಿಡ್ಕೋಬೇಕು. ಕಾಯಕ್ಕಿಡ್ಕೊಂಡು ಸಬ್ಬಕ್ಕಿನ ಫಸ್ಟು ನಾವು ಕರೆದು ತಗೊಂಬಿಡ್ಬೇಕು. ಒಂದು ಸ್ವಲ್ಪ ಅದು ಹಾಕಿದ ತಕ್ಷಣ ಅಂದರೆ ಉಬ್ಬಿ ಇದು ಆಗಿ ಬಂದುಬಿಡುತ್ತೆ. ಅದನ್ನು ನೀವು ಬೇಗ ಹಾಕಿ 1 ಸೆಕೆಂಡಲ್ಲಿ ಹಿಂಗೆ ತೆಗೆದ್ರೂ ಓಕೆ. ಫುಲ್ ಅದು ಯಾವ ಇದಕ್ಕೆ ಬರುತ್ತೆ ಟೆಕ್ಸ್ಚರ್ಗೆ ಅಂದರೆ ಮಂಡಕ್ಕಿ ನಾವು ಏನು ತಿಂತೀವಲ್ಲ ಆ ಟೆಕ್ಸ್ಚರಿಗೆ ಬರುತ್ತೆ. ಬಟ್ ಇದು ಅದೇ ಒಂದು ಸ್ವಲ್ಪ ಇನ್ನೂ ಹಗುರಾಗಿರುತ್ತೆ ಬಾಯಲ್ಲಿ ತಿನ್ನೋಕ್ಕೆ. ಒಂದು ಸಲ ಕರ್ಕೊಂಬಿಟ್ಟು ತಕ್ಕೊಂಬಿಡಿ. ಆಮೇಲೆ ಶೇಂಗಾ ಹಾಕ್ಕೋಬೇಕು. ಶೇಂಗಾ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ನಾರ್ಮಲ್ ಒಗ್ಗರಣೆಲಿ ಫ್ರೈ ಮಾಡ್ಕೋಬೋದು, ಬಟ್ ಅದರಲ್ಲಿ ನಾನು ತುಂಬ ಮಿನಿಮಲ್ ಎಣ್ಣೆ ಯೂಸ್ ಮಾಡ್ತೀನಿ ಒಗ್ಗರಣೆಗೆ. ಅದಕ್ಕೆ ಇದರಲ್ಲೇ ಒಂದು ಸ್ವಲ್ಪ ಹಾಕಿ ಕರ್ಕೊತಾ ಇದ್ದೀನಿ ನಾನು. ಇದ್ರೊಳಗೆ ಒಂದು ಸ್ವಲ್ಪ ಅದು ಫ್ರೈ ಆಗಿದೆ ಅಂತ ನಿಮ್ಗೆ ಅನ್ಸಿದ ತಕ್ಷಣ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ಶೇಂಗಾ, ಆವಾಗ ತಗೊಂಬಿಡಿ. ಎಲ್ಲದನ್ನೂ ಒಟ್ಟಿಗೆ ಹಾಕ್ಕೋಬೋದು. ಎಲ್ಲದನ್ನೂ ಒಟ್ಟಿಗೆ ತೆಗ್ದಿಟ್ಕೊಂಡು ಸಬ್ಬಕ್ಕಿ, ಶೇಂಗಾ. ನಾನು ಇವಾಗ ನೆಕ್ಸ್ಟ್ ಏನು ಹಾಕ್ತೀನಿ ಅಂದರೆ ಹುರ್ಗಡ್ಲೆನೂ ಸೇಮ್ ಇದೆ ಪ್ರೊಸೀಜರು ಶೇಂಗಾ ಥರ. ಅದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನೂ ಬೇಗ ತಗೊಂಬಿಡಿ. ಏಕೆಂದರೆ ತುಂಬ ಬ್ರೌನ್ ಆಗಿ ಇದು ಆಗಿಬಿಟ್ರೆ ಅದು ಬಾಂಡ್ ಆದಂಗೆ ಆಗಿಬಿಡುತ್ತೆ. ಸೊ ಇಟ್ ವೋಂಟ್ ಟೇಸ್ಟ್ ಗುಡ್ ಥರ. ಅದನ್ನೆಲ್ಲ ಇವು ಮೂರೂ ನಾವು ಫ್ರೈ ಮಾಡಿ ಇನ್ನೊಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಬಿಡ್ಬೇಕು. ಇದು ಇವಾಗ ಹಿಂಗೆ ಕಾಣಿಸುತ್ತೆ. ಆಮೇಲೆ ಇದು ನಾನು ಹೇಳಿದ್ನಲ್ಲ, ಈ ಸಬ್ಬಕ್ಕಿನ ನೀವು ಕರ್ಕೊಂಡಿರೋದು ಅದು ಎಣ್ಣೆನೂ ಜಾಸ್ತಿ ಹಿಡ್ದಿರಲ್ಲ, ಮತ್ತು ಟೆಕ್ಸ್ಚರು ತುಂಬ ಚೆನ್ನಾಗಿ ಬಂದಿರುತ್ತೆ, ತುಂಬ ಹಗುರಾಗಿರುತ್ತೆ ಬಾಯಲ್ಲಿ ತಿನ್ನೋಕ್ಕೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ 1 ಟೀ ಸ್ಪೂನ್ 2 ಟೀ ಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಅದಕ್ಕೆ ನಾವೇನು ತೆಗ್ದಿಟ್ಕೊಂಡಿರ್ತೀವಿ ಕರಿಬೇವು, ಒಣಮೆಣಸಿನ್ಕಾಯಿ, ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಇದಿಷ್ಟು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಒಂದು ಸ್ವಲ್ಪ ಫ್ರೈ ಆಗೋ ತನಕ ಮಾಡ್ಕೊಂಬಿಟ್ಟು, ಆಮೇಲೆ ಖಾರದ ಪುಡಿ, ಸ್ಟವ್ ಆಫ್ ಮಾಡ್ಕೊಂಡು ಖಾರದ ಪುಡಿ ಹಾಕಿ, ಇಲ್ಲಾಂದರೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಖಾರದ ಪುಡಿ, ಆಮೇಲೆ ನೆಕ್ಸ್ಟು ಸ್ವಲ್ಪ ಅರಶಿನ, ಆಮೇಲೆ ಉಪ್ಪು, ಸಕ್ಕರೆ, ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಅದನ್ನ ಹಾಕ್ಕೊಂಬಿಟ್ಟು ಎಲ್ಲ ಇನ್ನೊಂದು ಸ್ವಲ್ಪ ನಿಮ್ಗೇನು ಖಾರದ ಪುಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿಗೆ. ಅದನ್ನ ಹಾಕ್ಬಿಟ್ಟು ಏನು ನಾವು ಎತ್ತಿಡ್ಕೊಂಡಿರ್ತೀವಿ ಕರೆದು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಅಷ್ಟೇ. ದಿಸ್ ಈಸ್ ವೆರಿ ಸಿಂಪಲ್ ಗೈಸ್, ಆ್ಯಂಡ್ ಇಟ್ ವಿಲ್ ಟೇಸ್ಟ್ ವೆರಿ ಗುಡ್ ಆಲ್ಸೋ. ಯು ಹ್ಯಾವ್ ಟು ಟ್ರೈ ಇಟ್ ಒನ್ಸ್. ತುಂಬ ಕ್ವಿಕ್ ಆ್ಯಂಡ್ ಸಿಂಪಲ್. ಆಲ್ಮೋಸ್ಟ್ 10 ಮಿನಿಟ್ಸಲ್ಲಿ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸ್ಟೋರ್ ಇಟ್ ಅಪ್ ಟು 10 ಡೇಸ್ ಟು 15 ಡೇಸ್ ಆಲ್ಸೋ. ಇವಾಗ ಒಂದು ಸ್ವಲ್ಪ ಚಳಿ ಇದೆ ಅಲ್ವಾ ಈವ್ನಿಂಗು, ಅದಕ್ಕೆ ದಿಸ್ ವಿಲ್ ಬಿ ಎ ವೆರಿ ಗುಡ್ ಆಪ್ಷನ್ ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ. ಡೈಲಿ ಏನಾದರೂ ಒಂದು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಸಿಚುವೇಷನಲ್ಲಿ ಇರಲ್ಲ. ಇದನ್ನು ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಆವಾಗ ಅದು ಮೆತ್ತಗಾಗಲ್ಲ. ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಅಂಟಿಲ್ 15-20 ಡೇಸ್ ತನಕನೂ. ಈಗ ಎಲ್ಲಾದರೂ ಆಚೆ ಹೋಗ್ತಾ ಇದ್ದೀರಾ, ಟ್ರಿಪ್ಸು ಅಥವಾ ಎಲ್ಲಾದರೂ ಅಂದ್ರೂ ಯು ಕ್ಯಾನ್ ಕ್ಯಾರಿ ಇಟ್ ವಿತ್ ಯು. ಆ ಥರ ಮಂಡಕ್ಕಿ, ಅವಲಕ್ಕಿಗೆ ಸ್ವಲ್ಪ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಇದು ಅಂತ ಹೇಳ್ತಾರೆ. ಅದಕ್ಕೆ ದಿಸ್ ವಿಲ್ ಬಿ ಒನ್ ಆಫ್ ದ ಬೆಟರ್ ಆಪ್ಷನ್ ವಾಟ್ ಐ ಫೀಲ್. ಯು ಕ್ಯಾನ್ ಟ್ರೈ ಇಟ್ ಒನ್ಸ್, ಟ್ರೈ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್,
ನಮ್ಮ ಲಾಸ್ಟ್ ಟ್ರಾವೆಲ್ ವ್ಲಾಗ್ ಮೈಸೂರು ವ್ಲಾಗ್ಗೆ ಯು ಹ್ಯಾವ್ ಶೋನ್ ಸೋ ಮಚ್ ಲವ್ ಆ್ಯಂಡ್ ಇಟ್ ವಾಸ್ ಸೋ ಸ್ವೀಟ್ ಆಫ್ ಯು ಆಲ್ ಗೈಸ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯು ಕ್ಯಾನ್ ಸಿ ಮೋರ್ ಗುಡ್ ಕಂಟೆಂಟ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀವಿ ಆ್ಯಂಡ್ ಈ ಥರದ ಸಿಂಪಲ್ ರೆಸಿಪೀಸ್, ಹೆಲ್ದಿ ರೆಸಿಪೀಸ್, ಬೇಬಿ ಕೇರ್ ಟಿಪ್ಸ್ ಆಲ್ಸೋ ಆರ್ ಆನ್ ದ ವೇಟ್ ಆನ್ ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. That's what. And whatever you expect, please comment also. And thank you so much, guys.